ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 52 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಏನ್ ಆರ್ಟಿಕಲ್ 52 ಹೇಳ್ತೈತಿ ಅಂತಂದ್ರೆ, ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಲೇಬೇಕು, ಇಬ್ಬರಲ್ಲ. ಭಾರತಕ್ಕೊಬ್ಬರು ರಾಷ್ಟ್ರಪತಿ ಇರಲೇಬೇಕು. ಅಂದ್ರೆ ಇದು ಪ್ರೆಸಿಡೆಂಟ್ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಯಾವುದು? ಆರ್ಟಿಕಲ್ 52. ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇದ್ದ ನಂತರ ಅವನ ಕೆಲಸ ಏನು? ಅವ ಏನ್ ಮಾಡಬೇಕು, ಯಾವ ರೀತಿ ಕೆಲಸವನ್ನ ಮಾಡಬೇಕು ಅಂತೇಳಿ ಹೇಳೋದು ಆರ್ಟಿಕಲ್ 53. ಅಂದ್ರೆ ರಾಷ್ಟ್ರಪತಿಯ ಕಾರ್ಯಾಂಗೀಯ ಕಾರ್ಯಗಳ ಬಗ್ಗೆ ತಿಳಿಸೋದು ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 53. ಏನು? ಎಕ್ಸಿಕ್ಯೂಟಿವ್ ವರ್ಕ್ಸ್ ಅನ್ನ ತಿಳಿಸೋದು ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 53. ನೀನು ಏನ್ ಕೆಲಸ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ವಾಟ್ ಈಸ್ ಯುವರ್ ವರ್ಕ್ ಅಂಡ್ ಹೌ ಯು ಡೂ ದಟ್ ವರ್ಕ್ ಅಂತ, ಯಾವ ರೀತಿ ಕೆಲಸವನ್ನ ನಿರ್ವಹಿಸಬೇಕು ಮತ್ತು ಯಾವ ಕೆಲಸವನ್ನ ನಿರ್ವಹಿಸಬೇಕು ಅನ್ನೋದು ಆರ್ಟಿಕಲ್ 53 ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ. ಹಂಗಾದ್ರೆ ಇವತ್ತಿನ ಚರ್ಚಾ ವಿಷಯ ಯಾವತ್ತಪ್ಪ ಅಂದ್ರೆ ಆರ್ಟಿಕಲ್ 53 ಏನೇನ್ ಹೇಳ್ತೈತಿ, ಕೆಲವೊಂದಿಷ್ಟು ಜಜ್ಮೆಂಟ್ಗಳು ಏನ್ ಹೇಳ್ತಾವ ಅನ್ನೋದನ್ನ ನೋಡೋಣ. ಈ ಆರ್ಟಿಕಲ್ 53 ಒಳಗ 3 ಸಬ್ ಕ್ಲಾಸ್ಗಳು ಬರ್ತವೆ. ಅವ್ ಯಾವ್ಯಾವು ಅನ್ನೋದನ್ನ ನೋಡ್ಕೊತ ಹೋಗೋಣ. ಅಂದ್ರೆ ಅವ್ ಯಾವ್ಯಾವು ಏನೇನ್ ಕೆಲಸ ಮಾಡತ್ ಹೇಳ್ತಾವು ಅನ್ನೋದನ್ನ ನೋಡ್ಬೇಕಾಕೈತಿ. ಅದ್ರಾಗ ಒಂದೇದ್ದು, ದ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ಯೂನಿಯನ್ ಶಾಲ್ ಬಿ ವೆಸ್ಟೆಡ್ ಇನ್ ಪ್ರೆಸಿಡೆಂಟ್ ಅಂಡ್ ಶಾಲ್ ಬಿ ಎಕ್ಸರ್ಸೈಸ್ಡ್ ಬೈ ಹಿಮ್ ಐದರ್ ಡೈರೆಕ್ಟ್ಲಿ ಆರ್ ಥ್ರೂ ಆಫೀಸರ್ಸ್ ಆಫ್ ಸಬಾರ್ಡಿನೇಟ್ ಟು ಹಿಮ್ ಇನ್ ಅಕಾರ್ಡೆನ್ಸ್ ವಿತ್ ದಿಸ್ ಕಾನ್ಸ್ಟಿಟ್ಯೂಷನ್ ಅಂತ ಬರೀತಾರೆ. ಇದರ ಅರ್ಥ ನೋಡೋಣ. ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಯೂನಿಯನ್ ಶಾಲ್ ಬಿ ವೆಸ್ಟೆಡ್ ಇನ್ ದಿ ಪ್ರೆಸಿಡೆಂಟ್. ಎಕ್ಸಿಕ್ಯೂಟಿವ್ ಪವರ್, ಕಾರ್ಯಾಂಗೀಯ ಅಧಿಕಾರಗಳು. ನಮ್ಮ ಭಾರತದೊಳಗ 3 ಅಂಗಗಳದಾವ. ಒಂದು ಕಾರ್ಯಾಂಗ, ಇನ್ನೊಂದು ಶಾಸಕಾಂಗ, ಮತ್ತೊಂದು ನ್ಯಾಯಾಂಗ. ಇನ್ನು 4ನೇ ಅಂಗ ಅಂತೇಳಿ ಇವರು ಪತ್ರಿಕೆದವ್ರು ಅನ್ಕೋತಾರೆ, ಪತ್ರಿಕಾ ಅಂಗ ಅಂತೇಳಿ. ಅದು ನಮ್ಮಲ್ಲಿ ಬರೋದಿಲ್ಲ. 3 ಪಿಲ್ಲರ್ಸ್ ಇವು. ಏನಪ್ಪಾ ಅಂತಂದ್ರೆ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಶಾಸಕಾಂಗದ ಕೆಲಸ ಶಾಸನವನ್ನ ಮಾಡೋದು. ಅಂದ್ರೆ ಕಾನೂನುಗಳನ್ನ ರಚಿಸುವ ಕೆಲಸ ಯಾವುದಪ್ಪ ಅಂತಂದ್ರೆ ಶಾಸಕಾಂಗದ ಕೆಲಸ. ಅಲ್ಲಿ ಯಾರಿರ್ತಾರು ಅಂತಂದ್ರೆ ನಾವು ಓಟ್ ಹಾಕಿ ಕಳಿಸಿರ್ತಕ್ಕಂಥ MLA ಮತ್ತು MP ಗಳು ಇರ್ತವೆ. ಇನ್ನು ಕಾರ್ಯಾಂಗ ಯಾರು ಅಂತಂದ್ರೆ ರಾಷ್ಟ್ರಪತಿಯನ್ನ ಒಳಗೊಂಡಂತೆ ರಾಷ್ಟ್ರಪತಿಗೆ ಸಹಾಯ ಮಾಡಲು ಮಂತ್ರಿ ಮಂಡಲದ ಮುಖ್ಯಸ್ಥನಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಸದಸ್ಯರನ್ನ ಹೊಂದಿರತಕ್ಕಂಥದ್ದು ಕಾರ್ಯಾಂಗ. ಅಂದ್ರೆ ಕಾರ್ಯಾಂಗದ ಹೆಡ್ ಇಲ್ಲೇ ಗೊತ್ತಾಗ್ಬಿಡತೈತಿ, ಯಾರು? ರಾಷ್ಟ್ರಪತಿ ಅಥವಾ ರಾಜ್ಯಪಾಲ. ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಲಿಸಿದೀವಿ ಅಂತಂದ್ರೆ ರಾಷ್ಟ್ರಪತಿಯವರು, ರಾಜ್ಯ ಸರ್ಕಾರಕ್ಕೆ ಹೋಲಿಸಿದೀವಿ ಅಂತಂದ್ರೆ ರಾಜ್ಯಪಾಲರು. ಹೌದಾ? ಇವರು ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದು ಇವ್ರ ಹೆಸರಿನಲ್ಲಿನೇ ಎಲ್ಲಾನು ಅಧಿಕಾರ ನಡಿಬೇಕು ಅಂತೇಳಿ ಆರ್ಟಿಕಲ್ 52 ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ. ಹೌದಾ? ಆರ್ಟಿಕಲ್ 53 ಏನ್ ಹೇಳ್ತೈತಿ ಅಂದ್ರೆ ಎಲ್ಲಾ ಕಾರ್ಯಾಂಗದ ಅಧಿಕಾರಗಳು ಇವರಲ್ಲೇನೆ ಇರ್ತಾವು. ಇವರು ಆ ಅಧಿಕಾರವನ್ನ ವೆಸ್ಟೆಡ್ ಇನ್ ಪ್ರೆಸಿಡೆಂಟ್ ಅಂತ ಬರ್ತಾರೆ. ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದಿ ಯೂನಿಯನ್ ಶಾಲ್ ಬಿ ವೆಸ್ಟೆಡ್. ಶಾಲ್ ಬಿ ಮೀನ್ಸ್ ಕಂಪಲ್ಸರಿ ಅವ್ರ ಹತ್ರನೇ ಇರಬೇಕು. ದಟ್ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದಿ ಯೂನಿಯನ್ ಶುಡ್ ಬಿ ವೆಸ್ಟೆಡ್ ಇನ್ ಪ್ರೆಸಿಡೆಂಟ್ ಅಂತ. ಹೌದಾ? ಅಂಡ್ ಹೌ ದೇ ಪರ್ಫಾರ್ಮ್ ದಟ್ ಪವರ್ಸ್ ಅಂತ ಕೇಳಿದ್ರೆ ದೇ ಶಾಲ್ ಬಿ ಎಕ್ಸರ್ಸೈಸ್ಡ್ ಬೈ ಹಿಮ್. ಅವರು ಅದನ್ನ ಪ್ರಯೋಗ ಮಾಡಬೇಕು, ಕೆಲಸ ಮಾಡಬೇಕು. ಹೆಂಗ? ಐದರ್ ಡೈರೆಕ್ಟ್ಲಿ, ಸ್ವಂತ ಅವರ ಮಾಡಬಹುದು, ಆರ್ ಥ್ರೂ ಆಫೀಸರ್ಸ್ ಸಬಾರ್ಡಿನೇಟ್ ಟು ಹಿಮ್, ಅವರ ಕೈ ಕೆಳಗಿನ ಕೆಲಸಗಾರರ ಮೂಲಕ, ಕೈ ಕೆಳಗಿನ ಅಧಿಕಾರಿಗಳ ಮೂಲಕ ಆ ಕೆಲಸವನ್ನ ನಿರ್ವಹಿಸಬಹುದು. ಆ ಕೆಲಸವನ್ನ ಹೆಂಗ ಮಾಡಬೇಕು ಅಂತಂದ್ರೆ ಅಕಾರ್ಡೆನ್ಸ್ ವಿತ್ ದಿಸ್ ಕಾನ್ಸ್ಟಿಟ್ಯೂಷನ್. ದಿಸ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ದ ರಿಟನ್ ಬೈ ದಿ ಡಾಕ್ಟರ್ BR ಅಂಬೇಡ್ಕರ್. BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಥವಾ ಸಂವಿಧಾನದ ನಿರ್ಮಾತೃಗಳು ರಚಿಸಿರ್ತಕ್ಕಂಥ ಸಂವಿಧಾನದ ಮೂಲಕ ಸಂವಿಧಾನದ ಆಶಯಗಳಿಗೆ ಒಳಪಟ್ಟು ಇವರು ತಮ್ಮ ಕಾರ್ಯಾಂಗದ ಕೆಲಸವನ್ನ ಮಾಡಬೇಕು. ಇಲ್ಲಿ ಅವರು ಡೈರೆಕ್ಟ್ ಆಗಿನೂ ಕೆಲಸ ಮಾಡಬಹುದು ಅಥವಾ ಥ್ರೂ ಆಫೀಸರ್ಸ್ ಸಬಾರ್ಡಿನೇಟ್, ತಮ್ಮ ಕೈ ಕೆಳಗಿನ ಅಧಿಕಾರಿಗಳು. ಇಲ್ಲಿ ಅರ್ಥ ಭಾರಿ ಐತಿ. ಕೈ ಕೆಳಗಿನ ಅಧಿಕಾರಿಗಳು ಅಂತಂದ್ರೆ ಬ್ಯೂರೋಕ್ರಾಟ್ಸ್ ಅಲ್ಲ, IAS ಆಫೀಸರ್ಸ್, IPS ಆಫೀಸರ್ಸ್ ಇವರಲ್ಲ. ಯಾರು? ಪ್ರಧಾನಮಂತ್ರಿಯನ್ನ ಒಳಗೊಂಡಂತೆ ಇರುವ ಮಂತ್ರಿ ಮಂಡಲ. ಆರ್ಟಿಕಲ್ 74 ಕ್ಲಿಯರ್ಸ್ ದಟ್ ದಿ, ಏನ್ ಕ್ಲಿಯರ್ ಮಾಡ್ತೈತೆ ಆರ್ಟಿಕಲ್ 74 ಅಂತ ಕೇಳಿದ್ರೆ, ರಾಷ್ಟ್ರಪತಿಗೆ ಸಹಾಯ ಮಾಡಲು ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಮಂತ್ರಿ ಮಂಡಲ ಇರಲೇಬೇಕು. ಒಂದು ಜಜ್ಮೆಂಟ್ ಬರ್ತೈತಿ, ಮುಂದೆ ಡಿಸ್ಕಷನ್ ಮಾಡೋಣ ಅದನ್ನ. ಆ ಜಜ್ಮೆಂಟ್ ನಾಗ ಸುಪ್ರೀಂ ಕೋರ್ಟ್ ದವರು ಹೇಳ್ತಾರೆ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಮತ್ತು ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಕೆಲಸ ಮಾಡಬೇಕೆ ಹೊರತಾಗಿ ಸ್ವತಂತ್ರವಾಗಿ ಮಾಡುವಂತಿಲ್ಲ. ಅದಕ್ಕೆ ಇಲ್ಲಿ ಬರೀತಾರೆ ಅಕಾರ್ಡೆನ್ಸ್ ವಿತ್ ದಿಸ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಹೇಳಿದಂಗೆ ಕೆಲಸ ಮಾಡಬೇಕು. ಅಲ್ಟಿಮೇಟ್ ಸಂವಿಧಾನವನ್ನ ಡೆಫಿನಿಷನ್ ಮಾಡುವ ಅಧಿಕಾರ ಯಾರಿಗೆ ಐತಿ ಅಂತಂದ್ರೆ ನ್ಯಾಯಾಂಗಕ್ಕೆ ಐತಿ. ಈ ನ್ಯಾಯಾಂಗದ ಡೆಫಿನಿಷನ್ ಏನು? ರಾಷ್ಟ್ರಪತಿ ಇಲ್ರಿ, ನಾನು ಸ್ವಂತ ಕೆಲಸ ಮಾಡ್ತೀನಿ, ನೀವು ಯಾರು ನನಗೆ ಅವಶ್ಯಕತೆನೇ ಇಲ್ಲ, ಮಂತ್ರಿ ಮಂಡಲನೂ ಬೇಡ, ನನಗೆ ಪ್ರಧಾನಮಂತ್ರಿನೂ ಬೇಡ, ನನ್ನ ಇಷ್ಟದ ಪ್ರಕಾರ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಪ್ರಧಾನಮಂತ್ರಿನ ಸೈಡ್ ಮಾಡಿ ಎಲ್ಲ ಕಾರ್ಯಗಳನ್ನ ಅವನ ಮಾಡಕತ್ತಂದ್ರೆ ನಾವು ಪ್ರಧಾನಮಂತ್ರಿನ ಆಯ್ಕೆ ಮಾಡಿದ್ದು ಯಾವ ಉದ್ದೇಶಕ್ಕೆ? ನೇರ ಚುನಾವಣೆಯ ಮೂಲಕ ಸ್ಪರ್ಧಿಸಿ ಆಯ್ಕೆಗೊಂಡ ಮಂತ್ರಿ ಮಂಡಲ ಯಾವುದಕ್ಕೆ?
ಇನ್ನು ಡೆಮಾಕ್ರಸಿ ಒಳಗೆ ಏನಾಕತಿ ಅಂತಂದ್ರೆ ಚುನಾವಣೆಗೆ ಮುನ್ನ ಎಲ್ಲ ಪಕ್ಷಗಳು ತಮ್ಮ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡ್ತವೆ, ಮ್ಯಾನಿಫೆಸ್ಟೇಷನ್ ಅನ್ನ ಬಿಡುಗಡೆ ಮಾಡ್ತವೆ. ಏನು, ನಾನು ಅಧಿಕಾರಕ್ಕೆ ಬಂದರೆ ಈ ಕೆಲಸಗಳನ್ನ ನಿರ್ವಹಿಸುತ್ತೇನೆ, ಫುಲ್ಫಿಲ್ ಮಾಡ್ತೀನಿ ಅಂತೇಳಿ. ಹೌದಾ? ಅದರ ಆಸೆಗಾಗಿನೇ ಇಂಥ ಕೆಲಸಗಳನ್ನು ಇವ್ರು ಮಾಡ್ಲಿ ಅಂತಾನೆ ಅವರಿಗೆ ನಾವು ಓಟ್ ಹಾಕಿ ಅಧಿಕಾರಕ್ಕೆ ತಗೊಂಡು ಬಂದಾಗ ರಾಷ್ಟ್ರಪತಿಯವರು ನೀವು ಯಾರು ನನಗೆ ಅವಶ್ಯಕತೆನೇ ಇಲ್ಲ, ಎಲ್ಲಾ ಪವರ್ ನನ್ನ ಹತ್ರನ ಅದಾವ, ನೀವ್ ಯಾರು ನನಗೆ ಕೊಳಮೆ ಇಲ್ಲ ಅಂತೇಳಿ ತಿಳ್ಕೊಂಡು ಎಲ್ಲ ಅಧಿಕಾರಗಳನ್ನ ಅವರೇ ನಿರ್ವಹಿಸಿದಾಗ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಧಾನಮಂತ್ರಿ ಯಾವುದಕ್ಕ, ಏನ್ ಕೆಲಸ ಮಾಡಕ ಅನ್ನೋ ಕ್ವಶನ್ ಬರ್ತೈತಲ್ಲ. ಅದಕ್ಕ ಸುಪ್ರೀಂ ಕೋರ್ಟ್ ದವರು ಬರೀತಾರೆ, ರಿಯಲ್ ಡೆಮೋಕ್ರಸಿ ಆರ್ ರಿಯಲ್ ಎಕ್ಸಿಕ್ಯೂಟಿವ್ ವರ್ಕ್ಸ್ ಆರ್ ವೆಸ್ಟೆಡ್ ವಿತ್ ಪ್ರಧಾನಮಂತ್ರಿ, ಹಿ ಈಸ್ ಓನ್ಲಿ ನಾಮಿನಲ್ ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್ ಅಂತೇಳಿ ಬರೀತಾರೆ. ರಾಷ್ಟ್ರಪತಿಗೆ ನೀನು ನಾಮ ಮಾತ್ರ, ರಬ್ಬರ್ ಸ್ಟ್ಯಾಂಪ್, ಓನ್ಲಿ ಸಿಗ್ನೇಚರ್ ಈಸ್ ಯುವರ್ಸ್, ಆಲ್ ವರ್ಕ್ಸ್ ಆರ್ ಕಂಡಕ್ಟೆಡ್ ಬೈ ದಿ ಪ್ರಧಾನಮಂತ್ರಿ ಅಂಡ್ ದೇರ್ ಮಂತ್ರಿಮಂಡಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ ಪ್ರೈಮ್ ಮಿನಿಸ್ಟರ್ ಅವರೇ ಮಾಡ್ತಾರೆ. ನೆನಪಲ್ಲಿ ಇರಲಿ. ಹೌದಾ? ಏನಿಲ್ಲಿ ಕ್ಲಿಯರ್ ಕಟ್ ಆಗಿ ಬರೀತಾರೆ, ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಯೂನಿಯನ್ ಶಾಲ್ ಬಿ ವೆಸ್ಟೆಡ್ ಇನ್ ದಿ ಪ್ರೆಸಿಡೆಂಟ್ ಅಂಡ್ ಶಾಲ್ ಬಿ ಎಕ್ಸರ್ಸೈಸ್ಡ್ ಬೈ ಹಿಮ್ ಐದರ್ ಡೈರೆಕ್ಟ್ಲಿ. ಇಲ್ಲಿ ಡೈರೆಕ್ಟ್ಲಿ ಅಂತ ಬರ್ದಾರೆ ಸರ್ ಅಂತೇಳಿ ಕೇಳಿದ್ರೆ, ಹೌದು, ಡೈರೆಕ್ಟ್ಲಿ ಯಾವಾಗ ವರ್ಕ್ ಮಾಡ್ತಾನೋ ಅಂತಂದ್ರೆ ಈಗ ಹಂಗ ಅಸೆಂಬ್ಲಿ ಕ್ರಿಯೇಟ್ ಆಗಿಬಿಟ್ಟಿರ್ತೈತಿ, ಸರ್ಕಾರ ಬಿದ್ದೋಕೈತಿ. ಈಗ ನಮ್ಮ ಮೋದಿ ಅವ್ರ ಸರ್ಕಾರನ ತಂದ್ಕೊಳ್ಳೋಣ, ನಾವೇನ ಆಶಯವನ್ನು ಹೊಂದಿಲ್ಲ, ಆದ್ರೂ ಉದಾಹರಣೆಗಾಗಿ ಹೇಳಕತ್ತೀವಿ. ಈಗ ಸದ್ಯಕ್ಕೆ ಮೋದಿ ಅವರ ಗೌರ್ಮೆಂಟ್ ಕಿಚಡಿ ಸರ್ಕಾರ ಐತಿ. ಏನು, ನಿತೀಶ್ ಕುಮಾರ್ ಅವರು, ಚಂದ್ರಬಾಬು ನಾಯ್ಡು ಅವರು ಸಪೋರ್ಟ್ ಮಾಡಿದ್ದಾರೆ ಅನ್ನೋದ್ರ ಕಾರಣಕ್ಕಾಗಿ ಸ್ವತಂತ್ರವಾಗಿ ಬಿಜೆಪಿ ಪಕ್ಷ ಅಧಿಕಾರಕ್ಕಿಲ್ಲ, NDA ಗೌರ್ಮೆಂಟ್ ಅಧಿಕಾರದಾಗ ಐತಿ. ಈಗ ಇವರು ತಮ್ಮ ಏನು ಸಪೋರ್ಟ್ ಅನ್ನ ಹಿಂದೆ ತಕ್ಕೊಂತಾರೆ, ಯಾರು, ನಿತೀಶ್ ಕುಮಾರ್ ಆಮೇಲೆ ಚಂದ್ರಬಾಬು ನಾಯ್ಡು. ಅವಾಗ ಗೌರ್ಮೆಂಟ್ ಬೀಳ್ತೈತಿ. ಬಿದ್ದಾದ ನಂತರ ಯಾರು ಅಧಿಕಾರದಾಗಿರಂಗಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಆಲ್ ಎಕ್ಸಿಕ್ಯೂಟಿವ್ ಪವರ್ಸ್ ಆರ್ ವೆಸ್ಟೆಡ್ ವಿತ್ ಪ್ರೆಸಿಡೆಂಟ್, ಹಿ ಶಾಲ್ ಬಿ ಕಂಡಕ್ಟೆಡ್ ದಟ್ ಪವರ್ಸ್ ಐದರ್ ಡೈರೆಕ್ಟ್ಲಿ ಅಂತ ಬರೀತಾರಲ್ಲ, ಈ ಡೈರೆಕ್ಟ್ ಅವಾಗ ಬರ್ತೈತಿ. ಅಲ್ಲಿವರೆಗೂ ಈ ಡೈರೆಕ್ಟ್ ಬರೋದಿಲ್ಲ. ಯಾವಾಗ ಹಂಗ ಅಸೆಂಬ್ಲಿ ಇರ್ತೈತಿ ಅಥವಾ ಯಾವ ಪಕ್ಷಗಳು ಅಧಿಕಾರ ಮಾಡಲು ಮನಸ್ಥಿತಿಯನ್ನು ಹೊಂದಿರುವುದಿಲ್ಲವೋ ಅವಾಗ ರಾಷ್ಟ್ರಪತಿ ಪಕ್ಷಗಳು ಎಲೆಕ್ಷನ್ಗೆ ನಿಂತು ಅಧಿಕಾರಕ್ಕೆ ಬರುವವರೆಗೂ ಏನ್ ಮಾಡ್ತಾರೋ ಅಂತಂದ್ರ ಆ ಕಾರ್ಯವನ್ನ ನಿರ್ವಹಿಸ್ತಾರೆ. ನೆನಪಲ್ಲಿ ಇರ್ಲಿ, ಇದು ಡೈರೆಕ್ಟ್ಲಿ ಪದ ಅವಾಗ ಬರ್ತೈತಿ. ಅದನ್ನು ಬಿಟ್ರೆ ಈ ಡೈರೆಕ್ಟ್ಲಿ ಪದದ ಅರ್ಥ ಇಲ್ಲ. ಆರ್ ಥ್ರೂ ಆಫೀಸರ್ಸ್ ಆಫ್ ಸಬಾರ್ಡಿನೇಟ್ ಹಿಮ್, ಅಂದ್ರೆ ಅವನ ಕೈ ಕೆಳಗಿನ ಅಧಿಕಾರಿಗಳು ಯಾರಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ಯಾಕಂತಂದ್ರೆ ಪ್ರಧಾನಮಂತ್ರಿಯನ್ನು ಕೂಡ ಅವರೇ ಆಯ್ಕೆ ಮಾಡ್ತಾರೆ. ಸರ್ ಅದೇ ಹಂಗ್ರಿ ನಾವೆಲ್ಲ ಓಟ್ ಹಾಕಿವ್ರಿ ಅಂತ ಹೇಳ್ತೀವಲ್ಲ, ಅದು ನಾವೆಲ್ಲ ಓಟ್ ಹಾಕಿದ್ದು ರಿಯಲಿ ಪುಸ್ತಕದೊಳಗ ಅಥವಾ ಕಾಗದದೊಳಗ ಅಥವಾ ಡಾಕ್ಯುಮೆಂಟ್ನೊಳಗೆ ಏನಿರ್ತೈತಿ ಅಂತಂದ್ರೆ PM ಶುಡ್ ಬಿ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಅಂತ. ಇಲ್ಲಿ ಎಲ್ಲಾ ಮನಸ್ಥಿತಿಗಳು ಕೂಡಿ ಇಂಥವನೇ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನಾವು ಹೇಳಿರ್ತೀವಿ. ಅದನ್ನ ಸೈಡ್ ಲೈನ್ ಮಾಡಿ ಪ್ರಧಾನಮಂತ್ರಿಯನ್ನ ಚೂಸ್ ಮಾಡಂಗಿಲ್ಲ ಯಾರು ರಾಷ್ಟ್ರಪತಿ. ಇಲ್ಲ, ನೀ ಎಲೆಕ್ಷನ್ ಗೆದ್ದಿರ್ಬೇಕು, ಆದ್ರೆ ನಾನು ಪ್ರಧಾನಮಂತ್ರಿಯನ್ನ ಆಯ್ಕೆ ಮಾಡುವ ಅಧಿಕಾರ ನನಗೈತೆ ತಿಳ್ಕೊಂಡು ಯಾರೋ ಒಬ್ಬನ ಕರ್ಕೊಂಡ್ಬಂದು ಪ್ರಧಾನಮಂತ್ರಿಯನ್ನ ಮಾಡುವಂಗಿಲ್ಲ. ನೀವೇನ್ ಆಯ್ಕೆ ಮಾಡಿರ್ತಿರ್ಲಿ, ಅದಕ್ಕೆ ಪ್ರಜೆಗಳೇ ಪ್ರಭುಗಳು, ಇನ್ನು ಪ್ರಜಾಪ್ರಭುತ್ವ ಅಂತ. ಅದಕ್ಕ ನೀವೇನ್ ಆಯ್ಕೆ ಮಾಡಿ ಕಳಿಸಿರ್ತಿರ್ಲಿ, ಅದ್ರಾಗಿನ ದೊಡ್ಡ ಲೀಡರ್ ಯಾವಿರ್ತಾನಲ್ಲ ಅವನೇ ಪ್ರಧಾನಮಂತ್ರಿ. ನೆನಪಲ್ಲಿರ್ಬೇಕು. ಹೌದಾ? ಈ ಎಕ್ಸಿಕ್ಯೂಟಿವ್ ಕಾರ್ಯಗಳನ್ನ ನೀನ್ ಹಿಂಗ ಮಾಡಬೇಕು ಅಂತೇಳಿ ಒಂದು 3 ಜಜ್ಮೆಂಟ್ ಬಂದವೆ. 3 ಜಜ್ಮೆಂಟ್ ಗಳನ್ನ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡೋಣ, ಏನೇನ್ ಹೇಳ್ತಾವ ಅಂತೇಳಿ ಅಷ್ಟೇ ನೋಡ್ಬಿಡೋಣ. 1ನೇ ಕೇಸ್ ಯಾವ್ದಪ್ಪ ಅಂತಂದ್ರೆ ರಾಮ್ ಜವಾಯ್ ಕಪೂರ್ ಅಂತೇಳಿ. ಯಾವುದು? ರಾಮ್ ಜವಾಯ್ ಕಪೂರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. 1955 ಈ ಕೇಸು ಸುಪ್ರೀಂ ಕೋರ್ಟ್ ಮೆಟ್ಲ ಇರ್ತೈತಿ. ಅವಾಗ ಸುಪ್ರೀಂ ಕೋರ್ಟ್ ದವರು ರಾಷ್ಟ್ರಪತಿಗೆ ಹೇಳ್ತಾರೆ, ರಾಷ್ಟ್ರಪತಿ ಅಧಿಕಾರಗಳ ಬಗ್ಗೆ ಹೇಳ್ತಾರೆ. ಎಕ್ಸಿಕ್ಯೂಟಿವ್ ಪವರ್ ಅಷ್ಟೇ ಅಲ್ಲ, ಏನು ಲೆಜಿಸ್ಲೇಟಿವ್ ಪವರ್ ಕೂಡ ಅವ್ರ ಹತ್ರನೇ ಇರ್ತೈತಿ. ಯಾಕಂತಂದ್ರೆ ಯಾವುದೇ ಕಾನೂನುಗಳಿಗೆ ರಾಷ್ಟ್ರಪತಿಯ ಅಂಕಿತವಾಗದ ಹೊರತು ಅದು ಕಾನೂನಾಗಿ ಮಾರ್ಪಡೋದಿಲ್ಲ. ಅಲ್ಲಿವರೆಗೂ ಬಿಲ್ಲನ ಇರ್ತೈತಿ. ಅದು ಕಾಯ್ದೆಯಾಗಿ ಹೊರಗೆ ಬರಬೇಕು ಅಂತಂದ್ರೆ ರಾಷ್ಟ್ರಪತಿಯ ಅಂಕಿತ ಅವಶ್ಯಕತೆ ಇದ್ದೇ ಇದೆ. ಹೌದಾ? ಇದ್ದೇ ಇದೆ ಅಂತೇಳಿ ಇಲ್ಲಿ ಹೇಳಿದ್ರು. ಅಂದ್ರೆ ಎಕ್ಸ್ಟೆನ್ಷನ್ ಆಫ್ ದಿ ಪವರ್ಸ್ ಆಫ್ ರಾಷ್ಟ್ರಪತಿ ಟು ದಿ ಲೆಜಿಸ್ಲೇಷನ್ ಅಂತೇಳಿ ಅವರ ಅಧಿಕಾರವನ್ನ ಲೆಜಿಸ್ಲೇಷನ್ಗೂ ವಿಸ್ತರಣೆ ಮಾಡಿ ಕ್ಲಿಯರ್ ಕಟ್ ಆಗಿ ಇಂಡಿಕೇಶನ್ ಕೊಡ್ತೈತಿ ಈ ಜಜ್ಮೆಂಟ್. ಏನು, ರಾಷ್ಟ್ರಪತಿ ಅಧಿಕಾರ ಕೇವಲ ಕಾರ್ಯಾಂಗ ಅಲ್ಲ, ಶಾಸಕಾಂಗಕ್ಕೂ ಕೂಡ ವಿಸ್ತರಿಸೈತಿ ಅಂತ ಹೇಳಿ ಬರೀತಾರೆ. ಆದ್ರೆ ಶಾಸಕಾಂಗಕ್ಕೆ ವಿಸ್ತರಿಸಿದ ನಂತರ ಏನ್ ಮಾಡಿದ್ರು ಅಂತಂದ್ರೆ, ರಾಷ್ಟ್ರಪತಿ ನೀ ಹೆಂಗ್ ಕೆಲಸ ಮಾಡಬೇಕು ಅಂತಂದ್ರೆ ಅಕಾರ್ಡೆನ್ಸ್ ವಿತ್ ದಿಸ್ ಕಾನ್ಸ್ಟಿಟ್ಯೂಷನ್, ಹಿಂಗೆ ಕೆಲಸ ಮಾಡಬೇಕು ಅಂತ. ನಿನ್ನ ಅಧಿಕಾರ ಇಲ್ಲಿ ತನಕನೂ ಐತಿ, ಆದ್ರೆ ನಿನ್ನ ಅಧಿಕಾರವನ್ನ ಹೆಂಗ್ ಬಳಕೆ ಮಾಡಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಒಳಗೆ ಏನ್ ಬರ್ತೈತಿ ಹಂಗ ಬಳಕೆ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಒಳಗೆ ಏನ್ ಬರ್ತೈತಿ, ರಾಷ್ಟ್ರಪತಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕೆಲಸ ಮಾಡಬೇಕು. ಹಿ ಶುಡ್ ಬಿ ಡನ್ ಹಿಸ್ ವರ್ಕ್ ಬೈ ದಿ ಅಕಾರ್ಡೆನ್ಸ್ ದಿ ಅಡ್ವೈಸ್ ಗಿವನ್ ಬೈ ದಿ ಪ್ರಧಾನಮಂತ್ರಿ ಅಂಡ್ ಮಂತ್ರಿಮಂಡಲ. ಅವರೇನು ಸಲಹೆ ಕೊಟ್ಟಿರ್ತಾರೋ ಅದರ ಆಧಾರದ ಮೇಲೆ ನೀನು ಕೆಲಸ ಮಾಡಬೇಕು. ದಿಸ್ ಇಸ್ ಅನ್ ಕಾನ್ಸ್ಟಿಟ್ಯೂಷನ್.
ಕಾನ್ಸ್ಟಿಟ್ಯೂಷನ್ ಈ ಮ್ಯಾಟರ್ ಅನ್ನ ಕ್ಲಿಯರ್ ಮಾಡ್ತೈತಿ ಅಕಾರ್ಡಿಂಗ್ ಟು ಆರ್ಟಿಕಲ್ 74. ಹೌದಾ? ಇಲ್ಲಿ ಬರೆದ್ರು ಜವಾಯಿರಾಮ್ ಕೇಸ್ನೊಳಗೆ ಏನ್ ಮಾಡಿದ್ರು ಅಂತಂದ್ರೆ ರಾಮ್ ಜವಾಯಿ ಕಪೂರ್ ಕೇಸ್ನೊಳಗೆ ಅವನ ಎಕ್ಸಿಕ್ಯೂಟಿವ್ ಅಧಿಕಾರಗಳ ಜೊತೆಗೆ ಲೆಜಿಸ್ಲೇಟಿವ್ ಅಧಿಕಾರಗಳ ವಿಸ್ತರಣೆಯನ್ನ ಮಾಡುವುದರ ಜೊತೆಗೆ ಯು ಶುಡ್ ಬಿ ವರ್ಕ್ ಆರ್ ಪರ್ಫಾರ್ಮ್ ಯುವರ್ ವರ್ಕ್ ಅಕಾರ್ಡಿಂಗ್ ವಿತ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಬರೋದ್ರು. ವಾಟ್ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಸ್ ದಟ್ ಪ್ರೆಸಿಡೆಂಟ್ ಕ್ಯಾನ್ ವರ್ಕ್ ಬೈ ದಿ ಅಡ್ವೈಸ್ ಗಿವನ್ ಬೈ ದಿ ಪ್ರಧಾನಮಂತ್ರಿ ಅಂಡ್ ಮಂತ್ರಿಮಂಡಲ, PM ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಅಂತೇಳಿ ಕ್ಲಿಯರ್ ಮಾಡಿದ್ರು. ಹೌದಾ? ಇದು ರಾಮ್ ಜವಾಯಿ ಕಪೂರ್ ಕೇಸ್ನಲ್ಲಿ ಆಗಿರ್ತಕ್ಕಂಥದ್ದು. ಏನು ಅಧಿಕಾರವನ್ನ ಲೆಜಿಸ್ಲೇಟಿವ್ ವರೆಗೂ ವಿಸ್ತರಣೆ ಮಾಡಿದ್ರು. ವಿಸ್ತರಣೆ ಮಾಡುವುದರ ಜೊತೆಗೆ ಏನ್ ಮಾಡಿದ್ರು ಅಂತಂದ್ರೆ ನೀನು ಸಂವಿಧಾನದ ಆಶಯಗಳಿಗೆ ಸಂಬಂಧಿಸಿದಂತೆ ಕೆಲಸ ಮಾಡಬೇಕು ಅಂತೇಳಿ ರಿಸ್ಟ್ರಿಕ್ಟ್ ಮಾಡಿದ್ರು. ಯಾರನ್ನ? ಪ್ರೆಸಿಡೆಂಟ್ ಅನ್ನ. ನನಗೆ ಅಧಿಕಾರ ಐತಿ ಅಂತ ನಿನ್ನ ಮನಸ್ಸಿಗೆ ಬಂದಂತ ಕಾನೂನುಗಳನ್ನ ನೀನು ತಗೊಂಡು ಬರುವಂತಿಲ್ಲ, ಕಾಯ್ದೆಗಳನ್ನ ನಾ ಮಾಡೇನೆ ಅಂತ ಹೇಳಂಗಿಲ್ಲ. ಕಾಯ್ದೆಯನ್ನ ಏನ್ ಮಾಡಿರ್ತೈತಿ ಅದ ಕರೆಕ್ಟ್ ಐತೋ ಇಲ್ಲೋ ನೋಡ್ಬೇಕು, ಸೈನ್ ಮಾಡಬೇಕು, ಅಷ್ಟೇ ನಿನ್ನ ಕೆಲಸ ಅಂತೇಳಿ ಕ್ಲಿಯರ್ ಮಾಡಿದ್ರು ರಾಷ್ಟ್ರಪತಿಗೆ. ಮನ್ಯಾಗ ಹಿರಿಯರು ಇರ್ತಾರೆ ಗೊತ್ತೈತೆ, ಚೆಕ್ ಮೇಲೆ ಸೈ ಮಾಡ್ಕೊಂಡು ಹೋಗಿರ್ತಾರ. ಉಳ್ಕಾದ ಕೆಲಸ ಅವ್ರು ಏನ್ ಮಾಡಂಗಿಲ್ಲ. ಅಲ್ಲೊಂದು ನಾವು ಇಂಥ ಕೆಲಸ ಮಾಡಿವ್ರಿ, ಅದಕ್ಕೆ ಇಷ್ಟು ರೊಕ್ಕ ಕೊಳಂಬಿದ್ದೈತಿ, ಇದಕ್ಕೆ ನೀವು ಚೆಕ್ ಸೈ ಮಾಡ್ರಿ ಅಂದ್ರೆ ಕೀಲಿಕಾಯ ಎಲ್ಲ ಮನಿ ಹಿರಿಯರ ಕಡೆನೇ ಇರ್ತೈತಿ. ಉಳಿದ ನಾಟಕ ಎಲ್ಲ ಏನ್ ಮಾಡ್ತಿರ್ತಾರ ಅಂತಂದ್ರೆ ಉಳ್ಕಾದವ್ರ ಅಧಿಕಾರವನ್ನು ವಹಿಸ್ಕೊಂಡಿರ್ತಾರಲ್ಲ, ಯಾರು ಮಣಿ ಹಿರಿತನ ನಾ ಮಾಡ್ತೀನಿ ಅಂತೇಳಿ ಯಾರು ವಹಿಸ್ಕೊಂಡಿರ್ತಾರಲ್ಲ ಅವ್ರ ಕಡೆ ಇರ್ತೈತಿ. ಹೆಸರು ಅವ್ರದೇ, ಮಣಿ ಹಿರಿಯರದೇ. ಮಾಡೋದೆಲ್ಲ ಇಲ್ಲಿ ಇರ್ತೈತಿ. ಅದಕ್ಕೆ ನಾನು ಮೊನ್ನೆ ಹೇಳ್ದೆ ಏನಂತಂದ್ರೆ ಹೆಸರು ರಾಷ್ಟ್ರಪತಿದೆ, ಉಳಿದದ್ದೆಲ್ಲ ಪ್ರಧಾನಮಂತ್ರಿದು. ನೆನಪಲ್ಲಿ ಇರ್ಬೇಕು. ಇದು ಡೆಮೋಕ್ರಸಿ ಬಹಳ ವಿಚಿತ್ರ ಐತಿ, ಬಹಳ ಕ್ಯೂರಿಯಾಸಿಟಿ ಐತಿ. ಕಾರ್ಯಾಂಗದ ಎಲ್ಲ ಅಧಿಕಾರಿಗಳು ಇವ್ರ ಅಂಡರ್ದಾಗ ನಡೀತವೆ. ಇನ್ನೊಂದು ಜಜ್ಮೆಂಟ್ ಐತಿ, ಅದೇನಂತೇಳಿ ನೋಡೋಣ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ UNR ರಾವ್ ವರ್ಸಸ್ ಇಂದಿರಾ ಗಾಂಧಿ ಕೇಸ್. ಇದು ವರ್ಸಸ್ ಇಂದಿರಾ ಗಾಂಧಿ ಕೇಸ್ 1971 ನಡೆದಿರೋದು. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಬರೆದು ಬಿಡ್ತಾರೆ, ರಾಷ್ಟ್ರಪತಿ ಅವರೇ ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ಕೆಲಸ ಮಾಡುವಂಗಿಲ್ಲ. ಏನ್ ಮಾಡಬೇಕು ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಏನು ನಿನಗೆ ಅಡ್ವೈಸ್ ಕೊಟ್ಟಿರ್ತೈತೆ ಅದರಂಗನ ಕೆಲಸ ಮಾಡಬೇಕು. ಯು ಶುಡ್ ಬಿ ವರ್ಕ್ ಅಕಾರ್ಡೆನ್ಸ್ ವಿತ್ ದಿ ಅಡ್ವೈಸ್ ಗಿವನ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ದೇರ್ ಮಿನಿಸ್ಟ್ರೀಸ್. ಹೌದಾ? ಹಂಗ ನೀನು ಕೆಲಸ ಮಾಡ್ಬೇಕು. ನಾ ಮಾಡ್ಲಿಲ್ಲ ಅಂದ್ರೆ ಏನಾಕತಿ? ನೀ ಮಾಡತ್ತೇಳಿ ನೀವು ಹೇಳ್ರಿ, ಮಾಡ್ಲಿಲ್ಲ ಅಂದ್ರೆ ಏನಾಕತಿ? ಅದು ಬೇಕಲ್ಲ. ಮಾಡ್ಲಿಲ್ಲ ಅಂತಂದ್ರೆ ನೀನು ಸಂವಿಧಾನವನ್ನ ಉಲ್ಲಂಘನೆ ಮಾಡಿ ಅಂತೇಳಿ ನಿಮ್ಮ ಮೇಲೆ ಇಂಪೀಚ್ಮೆಂಟ್ ಅನ್ನ, ಮಹಾಭಿಯೋಗನ ಸ್ಟಾರ್ಟ್ ಮಾಡಬಹುದು. ಇಂಪೀಚ್ಮೆಂಟ್ ಅನ್ನ, ಅರ್ಥ ಆಗತೈತಿ? ಸಂವಿಧಾನವನ್ನ ಉಲ್ಲಂಘನೆ ಮಾಡಿರಿ. ಸಂವಿಧಾನವೇ ಏನ್ ಹೇಳಕತೈತಿ? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕೆಲಸ ಮಾಡಬೇಕು ಅಂತ ಹೇಳ್ತೈತಿ. ನೀವು ಅದನ್ನ ಮೀರಿ ಏನಾದ್ರೂ ಕೆಲಸ ಮಾಡಿದ್ರಿ, ಅದನ್ನ ಅವರು ಅಡ್ವೈಸ್ ಕೊಟ್ಟಿರೋದನ್ನ, ಸಲಹೆಯನ್ನ ಉಲ್ಲಂಘಿಸಿದ್ರಿ, ಏನಕತಿ ಅಂದ್ರೆ ಸಂವಿಧಾನವನ್ನ ಉಲ್ಲಂಘಿಸಿದಂಗ ಆಕತಿ. ಅದಕ್ಕೆ ಸಂವಿಧಾನವನ್ನ ಉಲ್ಲಂಘಿಸಿದ್ದಕ್ಕಾಗಿ ನಿಮ್ಮ ಮೇಲೆ ಮಹಾಭಿಯೋಗ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬಹುದು. ಮಹಾಭಿಯೋಗ ಏನು? ರಾಷ್ಟ್ರಪತಿಯನ್ನ ತೆಗೆದು ಹಾಕುವ ಸಲುವಾಗಿ ಒಂದು ಪ್ರಕ್ರಿಯೆ ನಡೀತೈತಿ ಸಂಸತ್ತಿನಲ್ಲಿ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಮಹಾಭಿಯೋಗ ಪ್ರಕ್ರಿಯೆ ಅಂತ ಕರಿತೀವಿ, ಇಂಪೀಚ್ಮೆಂಟ್ ಪ್ರೊಸೀಜರ್ ಅಂತ ಕರಿತೀವಿ. ಅದನ್ನ ಸ್ಟಾರ್ಟ್ ಮಾಡಬಹುದು. ಅರ್ಥ ಆಯ್ತಾ? ಒಬ್ಬರ ಜುಟ್ಟು ಒಬ್ಬರ ಕೈಯಲ್ಲಿ. ಇದನ್ನ UNR ರಾವ್ ವರ್ಸಸ್ ಇಂದಿರಾ ಗಾಂಧಿ ಕೇಸ್ ನಲ್ಲಿ ಕ್ಲಿಯರ್ ಮಾಡಿದ್ರು. ಪ್ರೆಸಿಡೆಂಟ್ ಶುಡ್ ಬಿ ಆಕ್ಟ್ ಆನ್ ಅಡ್ವೈಸ್ ಗಿವನ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ದೇರ್ ಮಿನಿಸ್ಟ್ರೀಸ್. ಇದು ಕ್ಲಿಯರ್ ಕಟ್. ಮಾಡ್ಲಿಲ್ಲ ಅಂದ್ರೆ ಏನಕತಿ? ಯು ಕ್ಯಾನ್ ಅಂಡರ್ಗೋ ದಿ ಇಂಪೀಚ್ಮೆಂಟ್ ಪ್ರೊಸೀಜರ್. ಹೌದಾ? ಅಂದ್ರೆ ನಾ ಹೇಳ್ದಂಗ ಮನೆ ಹಿರಿಯ ನಾ ಹೇಳ್ದಂಗ ನೀ ಕೇಳಬೇಕ. ಇರ್ಲಿಲ್ಲ ಅಂತಂದ್ರೆ ಊಟ ಬಂದ ಈಗ ಇದು 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 ಲೆಕ್ಕಿಲ್ಲಿ ಅರ್ಥ ಆಗತೈತಿ. ಮನಿ ಹಿರಿಯನಿ ಇರ್ಬೋದು, ಚೆಕ್ಕಿಗೆ ಸೈನ್ ಮಾಡಂದ್ರೆ ಮಾಡ್ಬೇಕಷ್ಟ. ನೀನು ಚೆಕ್ಕಿಗೆ ಸೈನ್ ಮಾಡ್ಲಿಲ್ಲ, ಸಾಯಂಕಾಲ ಊಟ ಬಂದ. ಇದು ಯಾವಾರಿಲಿ. ಹೌದಾ? ಈ ಎರಡು ಕೇಸ್ಗಳು ಬಹಳ ಕ್ಲಿಯರ್ ಮಾಡ್ತವೆ. ಏನು? ವಾಟ್ ಇಸ್ ದ ಪವರ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಹೇಳಿ. ವಾಟ್ ಈಸ್ ದಿ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಪ್ರೆಸಿಡೆಂಟ್. ಆಮೇಲೆ ಇನ್ನೊಂದು ಬರ್ದೈತಿ, ಯಾವುದು? ನಮ್ಮ SR ಬೊಮ್ಮಾಯಿ ಅವರ ಕೇಸು. SR ಬೊಮ್ಮಾಯಿ, ಈಗೇನ್ ಬಸವರಾಜ ಬೊಮ್ಮಾಯಿ ಇದಾರಲ್ಲ, ಇವರು ಫಾದರ್ ಅವರು, SR ಬೊಮ್ಮಾಯಿ ಅವರು. ಇಲ್ಲಿ ಏನಾಕತಿ ಅಂತಂದ್ರೆ ಈ ಗೌರ್ಮೆಂಟ್ ಅನ್ನ ಕಿತ್ತಾಕಿರ್ತಾರೆ. ಕರ್ನಾಟಕದಲ್ಲಿ ಇವ್ರ ಗೌರ್ಮೆಂಟ್ ಇರ್ತೈತಿ, ನಡೆದ್ಬಿಟ್ರೆ ಮನೆಗೆ ಕಳಿಸ್ಬಿಟ್ಟಿರ್ತಾರೆ ಇವ್ರನ್ನ. ಏನು? ಎಮರ್ಜೆನ್ಸಿಯನ್ನ ಹೇರಿರ್ತಾರೆ ರಾಜ್ಯದ ಮೇಲೆ. ಆಂತರಿಕ ಎಮರ್ಜೆನ್ಸಿ ಅಂತ ಕರಿತೀವಿ. ಆಂತರಿಕ ಎಮರ್ಜೆನ್ಸಿ ಇದನ್ನ ಹೇರಿದಾಗ, ಇಂಟರ್ನಲ್ ಎಮರ್ಜೆನ್ಸಿನ ಹೇರಿದಾಗ ಇವ್ರ ಗೌರ್ಮೆಂಟ್ ಅನ್ನ ಬರ್ಕಾಸ್ಟ್ ಮಾಡಿರ್ತಾರೆ, ಅಂದ್ರೆ ತೆಗೆದು ಹೋಗ್ಬಿಟ್ಟಿರ್ತಾರೆ. ಅವಾಗ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರೆ, ರಾಷ್ಟ್ರಪತಿಯವರೇ ನೀವು ನಿಮ್ಮ ಮನಸ್ಸಿಗೆ ಬಂದಂತೆ ಏನ್ ಬೇಕಾದ್ರೂ ಕೆಲಸ ಮಾಡುವಂಗಿಲ್ಲ. ನಿನ್ನ ಕಾರ್ಯಾಂಗೀಯ ಕೆಲಸ ಐತಿ ಅಂತೇಳಿ ನೀ ಪ್ರಧಾನಮಂತ್ರಿ ಮಂತ್ರಿಮಂಡಲ ಹೇಳಿರು ಅಂತಂದ್ರೆ ಅದನ್ನ ತೆಗೆದು ಹೆಂಗಿಲ್ರಿ. ಏನ್ ಮಾಡ್ಬೇಕು? ಹಂಗೇನಾರ ತೆಗೆದು ಆರ್ಡರ್ ಮಾಡಿದ್ರಿ ಅಂತಂದ್ರೆ ಅದನ್ನ ರಿವ್ಯೂ ಮಾಡೋ ಪವರು ನಮಗಿದೆ. ರಿವ್ಯೂ, ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ವಿಮರ್ಶೆ ಮಾಡುವ ಅಧಿಕಾರ ನಮಗಿದೆ. ಅದಕ್ಕೆ ನಮ್ಮನ್ನ ಇಲ್ಲಿ ಸ್ವತಂತ್ರವಾಗಿ ನ್ಯಾಯಾಂಗದಲ್ಲಿ ಕುಣಿಸ್ಯಾರ. ನಾವ್ ಯಾಕದೀವಿ? ಸಂವಿಧಾನವನ್ನ ಕಾಯಕದೀವಿ. ನೀವು ಮನಸ್ಸಿಗೆ ಬಂದಂಗೆ ಮಾಡಾಕತ್ರ ಕೆಲಸ ಇಲ್ರಿ ಅಂತಾರ ಅವ್ರು. ಹೌದಾ? ಈ ಜಜ್ಮೆಂಟ್ ನಲ್ಲಿ ಬರೀತಾರ ಅವ್ರು ಏನಂತ ಹೇಳಿ, ಪ್ರೆಸಿಡೆಂಟ್ ಎಕ್ಸಿಕ್ಯೂಟಿವ್ ಆರ್ಡರ್ ಕ್ಯಾನ್ ಬಿ
ರಿವ್ಯೂಡ್ ಬೈ ದಿ ಜುಡಿಷಿಯರಿ ಅಂತೇಳಿ ಬರೀತಾರೆ. ನಾವು ನ್ಯಾಯಾಂಗಿಕ ವಿಮರ್ಶೆಗೆ ಒಳಪಡಿಸಬಹುದು ಅಂತೇಳಿ. ಅವಾಗ ನಿಮ್ಮ ಎಕ್ಸಿಕ್ಯೂಟಿವ್ ಆರ್ಡರ್ ಕಾರ್ಯಾಂಗದ ಆದೇಶ ಸರಿ ಇತ್ತು ಅಂತಂದ್ರೆ ಅದನ್ನ ಎತ್ತಿ ಹಿಡಿತೀವಿ, ಇರ್ಲಿಲ್ಲ ಅಂತಂದ್ರೆ ತೆಗೆದುಗಿತೀವಿ, ಆಮೇಲೆ ಆ ಸರ್ಕಾರವನ್ನ ರೀಇನ್ಸ್ಟೇಟ್ ಮಾಡ್ತೀವಿ ಅಂತ ಬರೀತಾರ. ಯಾವ ಸರ್ಕಾರವನ್ನ ನೀವು ಕಿತ್ತೊಗೆದಿರ್ತೀರೋ ಅದನ್ನ ನಾವು ಪುನರ್ ಸ್ಥಾಪಿಸುತ್ತೇವೆ ಅಂತೇಳಿ ಬರೀತಾರೆ. ಇದ ಇದ್ರೊಳಗೆ ಬರ್ದಿದ್ದಲ್ಲ ಯಾರು ವಿಜಯನಗರ ಸಾಮ್ರಾಜ್ಯದೊಳಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ ಬಹುಮನಿ ಸುಲ್ತಾನರೊಳಗೆ ಒಬ್ಬ ರಾಜನ ಹಾಕಿ ಅವರು ಅಧಿಕಾರದಿಂದ ಕೆಳಗಿಳಿಸಿರ್ತಾರೆ. ಅದ ರಾಜನ ಮರಳಿ ಆ ಅಧಿಕಾರದೊಳಗೆ ಕುಣಿಸ್ತಾರೆ. ಕುಣಿಸಿದಾಗ ಅವಂಗ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ ಬಿರುದು ಕೊಡ್ತಾರೆ ಕೃಷ್ಣದೇವರಾಯಗ. ಹಂಗ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ನಾವು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಕೊಡೋದು ಇಲ್ಲಿ ಕಾಮನ್ ಆಗಿ ಅದಕ್ಕೆ ಟ್ಯಾಲಿ ಮಾಡಿ ಹೇಳಕತ್ತೀವಿ ಅಷ್ಟೇ. ಏನು ಏನಾರ ತಪ್ಪು ಮಾಡಿದ್ರಿ ಅಂದ್ರೆ ನಿಮ್ಮ ಎಕ್ಸಿಕ್ಯೂಟಿವ್ ಆರ್ಡರ್ ಒಳಗೆ ಏನಾರ ತಪ್ಪಿತ್ತು ಅಂತಂದ್ರೆ ಅದನ್ನ ನಾವು ರಿವ್ಯೂ ಮಾಡ್ತೀವಿ. ಆ ಅಧಿಕಾರ ನಮಗೆ ಸಂವಿಧಾನ ಕೊಟ್ಟೈತಿ. ತಪ್ಪಿತ್ತು ಅಂತಂದ್ರೆ ನಿಮ್ಮ ಅಧಿಕಾರವನ್ನ ಬರ್ಖಾಸ್ತು ಮಾಡ್ತೀವಿ. ಬರ್ಖಾಸ್ತು ಮಾಡ್ತೀವಿ ಅಂದ್ರೆ ನಿಮ್ಮ ಅಧಿಕಾರವನ್ನ ರದ್ದು ಮಾಡ್ತೀವಿ. ನೀವೇನು ಕಿತಾಬಾಜಿ ಕಾರ್ಬಾರ್ ಮಾಡಿರ್ತಿರಲ್ಲ ಅದನ್ನೆಲ್ಲ ತೆಗೆದು ಹಾಕ್ತೀವಿ. ಮತ್ತೆ ಹಿಂದಿನ ಏನು ಕೆಲಸ ಇರುತ್ತೆ ಅದನ್ನ ರೀಇನ್ಸ್ಟೇಟ್ ಮಾಡ್ತೀವಿ, ಪುನರ್ ಸ್ಥಾಪಿಸ್ತೀವಿ ಅಂತ ಹೇಳ್ತಾರಲ್ಲ. ಇರ್ಲಿ, ಇದು ಇವು 3 ಜಜ್ಮೆಂಟ್ ರಾಷ್ಟ್ರಪತಿ ಅಧಿಕಾರದ ಬಗ್ಗೆ, ಎಕ್ಸಿಕ್ಯೂಟಿವ್ ಅಧಿಕಾರದ ಬಗ್ಗೆ ನೆನಪಿರಬೇಕು. ಯಾವುದು ರಾಮ್ ಜವಾಯಿ ಕೇಸ್ನಲ್ಲಿ ಎಕ್ಸಿಕ್ಯೂಟಿವ್ ಅಧಿಕಾರವನ್ನ ಎಕ್ಸ್ಟೆಂಟ್ ಮಾಡಿದ್ರು ಎಲ್ಲಿಗೆ? ಲೆಜಿಸ್ಲೇಟಿವ್ ಅಧಿಕಾರಕ್ಕೆ. ಆಮೇಲೆ ಯು ಎನ್ ರಾವ್ ಕೇಸ್ನಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಮಂತ್ರಿಮಂಡಲ ಮತ್ತು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ರಾಷ್ಟ್ರಪತಿ ಕೆಲಸ ಮಾಡಬೇಕು ಅಂತೇಳಿ ಮಾಡಿದ್ರು. ಹಾ ಸರ್, ಈ ಜಜ್ಮೆಂಟ್ ಹೇಳಿದ್ರಿ ಯು.ಎನ್.ಆರ್. ಕೇಸ್ನೊಳಗೆ ಏನು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ಕೆಲಸ ಮಾಡಬೇಕು ಅಂತೇಳಿ. ಮತ್ತೆ ಪ್ರಧಾನಮಂತ್ರಿ ಮಂತ್ರಿಮಂಡಲ ಈಗ ಎಲೆಕ್ಷನ್ಗೆ ಬಂದಾಗ ಏನ್ ಮಾಡ್ಬೇಕ್ರಿ ಎಲ್ಲ, ಅಥವಾ ಬರ್ಖಾಸ್ತ್ ಆದಾಗ ಗೌರ್ಮೆಂಟ್ ಬಿದ್ದು ಹೋಗಿತ್ತು ಅಂದ್ರೆ ಏನ್ ಮಾಡ್ಬೇಕ್ರಿ ಅಂತ ಕೇಳ್ತೀರಿ. ಈಗ ನಾವು ಗೌರ್ಮೆಂಟ್ ಬಿದ್ದು ಹೋಗಿತ್ತು ಅಂತಂದ್ರೆ ಅಲ್ಲಿ ಯಾರು ಪ್ರಧಾನಮಂತ್ರಿ ಇರಂಗಿಲ್ಲ, ಮಂತ್ರಿಮಂಡಲ ಇರಂಗಿಲ್ಲ ಅಂತ ಆಗಲೇನೆ ಹೇಳಿರಲಿಲ್ಲ ಅಂತ ಕೇಳ್ಬೋದು ನೀವು. ಅಲ್ಲಿ ಕೇರ್ ಟೇಕರ್ ಗೌರ್ಮೆಂಟ್ ಅಂತ ಒಂದು ಬರ್ತೈತಿ. ಕೇರ್ ಟೇಕರ್ ಗೌರ್ಮೆಂಟ್ ಎಲ್ಲಿವರೆಗೂ ಇರ್ತೈತೆ ಅಂದ್ರೆ ಇದು ಮುಂದಿನ ಲೋಕಸಭೆ ಎಲೆಕ್ಷನ್ಗೆ ನಿಂತು ಆರಿಸಿ ಬಂದ ಪಕ್ಷ ಅಧಿಕಾರಕ್ಕೆ ಹಿಡಿಯುವ ಮುಂಚಿನವರೆಗೂ ಇವ್ರು ಕೇರ್ ಟೇಕರ್ ಗೌರ್ಮೆಂಟ್ ಅದವ್ರು ಇರ್ತಾರೆ. ಈ ಕೇರ್ ಟೇಕರ್ ಗೌರ್ಮೆಂಟ್ ಅದವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರನ ರಾಷ್ಟ್ರಪತಿ ಕೆಲಸ ನಿರ್ವಹಿಸಬೇಕು. ಅಲ್ಲಿಗೂ ರಾಷ್ಟ್ರಪತಿ ಅಧಿಕಾರವನ್ನ ಕಸಗೊಂಡ್ರು, ಸ್ವತಂತ್ರವಾಗಿ ನಿರ್ವಹಿಸುವ ಅಧಿಕಾರವನ್ನ ಕಸಗೊಂಡ್ರು. ಕೇರ್ ಟೇಕರ್ ಗೌರ್ಮೆಂಟ್ ಅದ ಅಡ್ವೈಸದ ಮೇಲೆಗೆ, ಸಲಹೆದ ಮೇರೆಗೆ ಕೆಲಸ ಮಾಡಬೇಕು ಅಂತ ಹೇಳಾಯ್ತು. ಇದು ಕ್ಲಿಯರ್ಸ್. ಇನ್ನ ಈ ಆರ್ಟಿಕಲ್ 53 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅಂತ ಹೇಳಿ ನೋಡೋಣ. 2 ಇಲ್ಲಿ ಬರೀತಾರೆ, ವಿದೌಟ್ ಪ್ರಿಜುಡೈಸ್ಡ್ ಟು ದಿ ಜನರಾಲಿಟಿ ಆಫ್ ದಿ ಫಾರ್ ಗೋಯಿಂಗ್ ಪ್ರಾವಿಷನ್ the supreme command of the defense forces of the union shall be vested in the president and exercise thereof shall be regulated by law. ಇದು ಕ್ಲಿಯರ್ಸ್. ಏನಂತಂದ್ರೆ ಭಾರತದ ಮುಖ್ಯ ಕಮಾಂಡರ್ ಯಾರು ಇರ್ತಾರೋ, ಸುಪ್ರೀಂ ಕಮಾಂಡರ್. ಯಾವ ತರದ ಸುಪ್ರೀಂ ಕಮಾಂಡರ್ ಅಂತ ಕೇಳಿದ್ರೆ ಆರ್ಮಿ ಮಿಲಿಟರಿಯ ಸುಪ್ರೀಂ ಕಮಾಂಡರ್ ಯಾರು ಇರ್ತಾರೋ ಅಂತಂದ್ರೆ ರಾಷ್ಟ್ರಪತಿ ಇರ್ತಾರೆ. ರಾಷ್ಟ್ರಪತಿ ಯಾಕೆ ಸರ್ ಅಂತ ಕೇಳಿದ್ರೆ, ಭಾರತ ಒಂದು ದೊಡ್ಡ ಭೂಭಾಗ. ಆ ಭೂಭಾಗವನ್ನು ಕಾಯಲು ರಕ್ಷಿಸಲು ಒಂದು ದೊಡ್ಡ ಸೈನ್ಯದ ಅವಶ್ಯಕತೆ ನಮಗಿದ್ದೇ ಇದೆ. ಹೌದಾ? ದೊಡ್ಡ ಸೈನ್ಯದ ಅವಶ್ಯಕತೆ ನಮಗೈತಿ. ಇದಾದ ನಂತರ ರಾಷ್ಟ್ರಪತಿಗೆ ಯಾಕೆ ಆ ಅಧಿಕಾರವನ್ನ ಕೊಟ್ಟರು? ವೈ ಹಿ ಈಸ್ ದ ಸುಪ್ರೀಂ ಕಮಾಂಡರ್ ಇನ್ ಚೀಫ್ ಆಫ್ ದಿ ಆರ್ಮಿ. ಯಾಕೆ ಅವರನ್ನ ಮಾಡಿದ್ರು ಅಂತಂದ್ರೆ ಹಿ ಈಸ್ ದಿ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಆಫ್ ಯೂನಿಟಿ, ಇಂಟೆಗ್ರಿಟಿ ಅಂಡ್ ಕಂಟಿನ್ಯೂಟಿ ಅಂತೇಳಿ ಆರ್ಟಿಕಲ್ 52 ಹೇಳ್ತೈತಿ. ಏನು? ಅವನು ಏಕತೆ, ಸಮಗ್ರತೆ ಮತ್ತು ಮುಂದುವರಿಕೆಯ ಸಂಕೇತ. ಈಗ ಮೋದಿಯವರ ಗೌರ್ಮೆಂಟ್ ಬಿದ್ದೋಯ್ತು, ಕೇರ್ ಟೇಕರ್ ಗೌರ್ಮೆಂಟ್ ಇಲ್ಲ, ಅಥವಾ ಪ್ರಧಾನಮಂತ್ರಿ ತೀರ್ಕೊಂಡ್ರು, ದೇರ್ ಇಸ್ ಎನ್ ವ್ಯಾಕ್ಯೂಮ್. ಇಂದಿರಾ ಗಾಂಧಿ ಅವರು ತೀರ್ಕೊಂಡಾಗೂ ಹಂಗಾಗಿತ್ತು, ರಾಜೀವ್ ಗಾಂಧಿ ಅವರು ತೀರ್ಕೊಂಡಾಗೂ ಹಂಗಾಗಿತ್ತು. ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು. ದೇರ್ ಇಸ್ ನೋ PM ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್. ಹೌದಾ? ಆವಾಗ ಏನಾದ್ರೂ ಯುದ್ಧ ಸನ್ನಿಹಿತ ಆಯ್ತು, ಪಾಕಿಸ್ತಾನದವ್ರು ಏನಾದ್ರು ಭಾರತದ ಮೇಲೆ ದಾಳಿ ಮಾಡಿದ್ರು, ಅಥವಾ ಅನ್ಯ ರಾಜ್ಯ, ಈಗ ಬಾಂಗ್ಲಾದವ್ರು ಉರ್ದಾಡಕತ್ತಾರ ನೋಡ, ನಾವು ಹುಟ್ಟಿಸಿದ ಮಕ್ಕಳು ನಮ್ಮ ಮುಂದೆ ಜಿಗಿದಾಡಕತ್ತಾರತ್ತ. ಇಲ್ಲ, ಅದಿರ್ಲಿ, ಸೆಕೆಂಡ್ರಿ. ಹಿಂಗ ಈ ರೀತಿ ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಆ ಆರ್ಡರ್ ಕೊಡೋರು ಯಾರು? ಯಾರಿಗೆ? ರಾಷ್ಟ್ರದ ರಕ್ಷಣೆ ಮಾಡ್ರಿ ಅಂತೇಳಿ ಮಿಲಿಟರಿಗೆ ಆರ್ಡರ್ ಕೊಡೋರು ಯಾರು? ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಯಾವಾಗಲೂ ಕೂಡ ರಾಷ್ಟ್ರಪತಿಯ ಹುದ್ದೆ ಖಾಲಿ ಇರುವಂತಿಲ್ಲ ಅಂತೇಳಿ ಆರ್ಟಿಕಲ್ 52 ಕ್ಲಿಯರ್ಸ್ ಮಾಡ್ತೈತಿ. ಏನು? ಹಿ ಈಸ್ ಬಿ ಕಂಟಿನ್ಯೂಟಿ. ರಾಷ್ಟ್ರಪತಿ ಇಲ್ಲ ಅಂತಂದ್ರೂ ಉಪರಾಷ್ಟ್ರಪತಿ ಆ ಪದವಿಯನ್ನು ಸ್ವೀಕರಿಸ್ತಾರೆ. ಉಪರಾಷ್ಟ್ರಪತಿ ಇಲ್ಲ ಅಂತಂದ್ರೂ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆ ಪದವಿಯನ್ನು ಸ್ವೀಕರಿಸ್ತಾರೆ. ಅವ್ರಿಲ್ಲ ಅಂತಂದ್ರೂ ಹಿರಿಯ ನ್ಯಾಯಾಧೀಶರು ಆ ಪದವಿಯನ್ನು ಸ್ವೀಕರಿಸ್ತಾರೆ. ಒಂದು ಸಿಂಗಲ್ ಡೇ, ಕೇವಲ ಒಂದು ದಿನಾನೂ ಕೂಡ ಆ ಹುದ್ದೆಯನ್ನ ಖಾಲಿ ಇರಾಕ್ ಬಿಡೋದಿಲ್ಲ. ಬಿಕಾಸ್ ಆಫ್ ವಾಟ್? ಹಿ ಈಸ್ ದಿ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಆಫ್ ದಿ ಕಂಟಿನ್ಯೂಟಿ. ಹೌದಾ? ಈ ಕಂಟಿನ್ಯೂಟಿಯನ್ನು ಮುಂದುವರಿಯುವ ಟೈಮ್ನೊಳಗ PM ಪೋಸ್ಟ್ ಖಾಲಿ ಇರಬಹುದು ಕೆಲವೊಂದಿಷ್ಟು ದಿನಗಳವರೆಗೂ, ಆದ್ರೆ ರಾಷ್ಟ್ರಪತಿಯ ಪದವಿ ಖಾಲಿ ಇರೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಈ ಅಧಿಕಾರವನ್ನು ಕೂಡ ಅವರಿಗೆ ಕೊಟ್ಟರು.
ಯಾರಿಗೆ? ರಾಷ್ಟ್ರಪತಿಯವರಿಗೆ. ಏನು? ಯು ಮೇ ಹ್ಯಾಂಡಲ್ ದಿ ಮಿಲಿಟರಿ ವಿತ್ ಯುವರ್ ಸುಪ್ರೀಂ ಪವರ್ಸ್ ಅಂತ. ಅಂದ್ರ ನನಗೆ ಸುಪ್ರೀಂ ಕಮಾಂಡರ್ ಇನ್ ಚೀಫ್ ಅದನ್ನ ತಿಳಿ ಸಿಕ್ಕಂಗ ಇಲ್ರಿ ಪಾಕಿಸ್ತಾನ ಮೇಲೆ ಒಂದೆರಡು ಬಾಂಬ್ ಹಾಕಿ ಬರ್ರಿ, ಏನು S-400 ಅದೊಂದು ಯೂಸ್ ಮಾಡ್ಕೊರಿ, ಅಗ್ನಿ ಅಸ್ತ್ರವನ್ನು ಪಾಕಿಸ್ತಾನದ ಮೇಲೆ ಒಂದ್ಸಲ ಪಟಾಕಿ ಹಾಕಿ ಸಂಗ್ ಹಾರಿಸ್ರಿ, ಬ್ರಹ್ಮಾಸ್ತ್ರ ಕ್ಷಿಪಣಿಯನ್ನ ಚೀನಾದವ್ರ ಮೇಲೆ ಒಂದ್ಸಲ ಮಾಡ್ರಿ, ಒಂದೆರಡು ಹಂಗೆ ಡ್ರೋನ್ ತಗೊಂಡು ಹೋಗಿ ಒಂದೆರಡು ಬಾಂಬ್ ಅನ್ನ ಹಂಗ ಬಾಂಗ್ಲಾದೇಶದವ್ರ ಮೇಲೆ ಹಾಕಿ ಬಂದ್ಬಿಟ್ರಿ ಅಂತೇಳಿ ಹಿಂಗ ಹೇಳಂಗಿಲ್ಲ. ನಿನಗೆ ಸುಪ್ರೀಂ ಪವರ್ ಐತೆ ಅಂತೇಳಿ ಇಲ್ಲಿ ಬರೀತಾರೆ. ದೇರ್ ಆಫ್ ಶಾಲ್ ಬಿ ರೆಗ್ಯುಲೇಟೆಡ್ ಬೈ ಲಾ. ನೀನು ಕಾನೂನಿಗೆ ನಿಯಂತ್ರಣಕ್ಕೆ ಒಳಪಟ್ಟನ ಮಾಡ್ಬೇಕಾ ಕೆಲಸವನ್ನ. ಇಲ್ಲಿನೂ ಕ್ಲಿಯರ್ಸ್ ಮಾಡ್ತಾರೆ. ಏನು ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿ ಮಂಡಲದ ಅಡ್ವೈಸ್ ಮೇಲೆಗೆನೆ ಇವರು ಡಿಸಿಷನ್ ಅನ್ನ ತಗೋಬೇಕು. ಅವ್ರು ಇಲ್ಲಂದ್ರೆ ಏನ್ ಮಾಡ್ಬೇಕು? ಅವ್ರು ಇಲ್ಲಂದ್ರೂ ಕೇರ್ ಟೇಕರ್ ಗೌರ್ಮೆಂಟ್ ಒಳಗ ಪ್ರಧಾನಮಂತ್ರಿ ಮತ್ತು ಮಂತ್ರಿ ಮಂಡಲ ಇದ್ದೇ ಇರ್ತೈತಿ. ಮತ್ತೊಂದು ಇದನ್ನಾಗಿ ಬರೋ ತನಕ ಎಲೆಕ್ಷನ್ ಆಗಿ ಮಂತ್ರಿ ಮಂಡಲ ಅಧಿಕಾರಕ್ಕೆ ಬರೋವರೆಗೂ ಅದಿದ್ದೇ ಇರ್ತೈತಿ. ಅದರ ಆಧಾರದ ಮೇಲೆ ಕೆಲಸ ಮಾಡ್ಬೇಕು ಅಂತ ಹೇಳ್ಬೇಕು ಬರೀತಾರೆ. ನಿನ್ನ ಮನಸ್ಸಿಗೆ ಬಂದಂಗ ನೋಡ್ರಿ ಅಮೆರಿಕಕ್ಕೆ ಒಂದು ಬಾಂಬ್ ಹಾಕಿ ಬಂದ್ಬಿಟ್ಟಿರ್ತೇಳಿ. ಯಾರಿಗೆ? ಆರ್ಮಿ ಚೀಫಿಗೆ ಏರ್ ಚೀಫಿಗೆ ಹೇಳಕ್ ಬರಂಗಿಲ್ಲ. ಯು ಶುಡ್ ಬಿ ಡನ್ ಯುವರ್ ವರ್ಕ್ ಅಕಾರ್ಡೆನ್ಸ್ ವಿತ್ ಇಲ್ಲ. ಹೌದಾ? ಹಂಗ ಅದು ಮಾಡಕ್ಕೂ ಚಾನ್ಸಸ್ ಇಲ್ಲ. ಹೌದು. ನಮ್ಮದು ಅಣುಬಾಂಬ ತಯಾರು ಮಾಡ್ರಿ ಹ್ಯಾಂಗ ಒಂದು ಟ್ರಿಪ್ ಬೀಜಿಂಗ್ ಮೇಲೆ ಹಾಕಿ ಬಂದ್ಬಿಡ್ರಿ ಅಂತೇಳಿ ಹೇಳಕ್ ಬರತ್ತೇನೆ ಇಲ್ಲ. ಅಗ್ನಿ ಅಸ್ತ್ರವನ್ನ ಅದು ಕೊಡ್ರಿ, ಇಲ್ಲ ಒಂದ್ 2 ನಿಮಿಷ ಬಟನ್ ಒತ್ತಿ ಬಿಡ್ತೀನಿ, ಒಂದ್ ಅರ್ಧ ಪಾಕಿಸ್ತಾನಕ್ಕೆ ಹಾಕಿ ಬಂದ್ಬಿಡೋಣ ಅಂತೇಳಿ ಹೇಳಕ್ ಬರತ್ತೇನೆ ಇಲ್ಲ. ಅಟ್ ಮೋಸ್ಟ್ ಜವಾಬ್ದಾರಿಗಳು ಇರ್ತವೆ ನಿಮ್ ಮೇಲೆ. ಅವಾಗನ ಆ ಪೋಸ್ಟಿಗೆ ಅಷ್ಟು ವ್ಯಾಲ್ಯೂ ಇರ್ತೈತಿ. ಇರ್ಲಿ. ಇದು ಆರ್ಟಿಕಲ್ 53 ಸಬ್ ಕ್ಲಾಸ್ 1 ಮತ್ತು 2 ಬಗ್ಗೆ. ಇನ್ನು 3 ಏನ್ ಹೇಳ್ತೈತಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಲಾಗಿರ್ತಕ್ಕಂಥ ಮಾಹಿತಿ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂತೀನಿ. ನಿಮಗೆ ಉಪಯೋಗಕ್ಕೆ ಬರ್ತೈತಿ ಅಂತಾನೂ ತಿಳ್ಕೊಂಡಿರ್ತೀನಿ. ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ. ಎಸ್ಪೆಷಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮಕ್ಕೆ ತಯಾರು ಮಾಡಕತ್ತಾರ. ಮೋಸ್ಟ್ಲಿ ಇಷ್ಟು ಡಿಸ್ಕ್ರಿಪ್ಟ್ ಆಗಿ ಇಷ್ಟು ವಿವರಣೆಯನ್ನ ನಮ್ಮ ಕನ್ನಡದೊಳಗೆ ಯಾರು ಕೊಟ್ಟಿಲ್ಲ ಅಂತೇಳಿ ಅನ್ಕೊಂತೀನಿ ನಾನು. ಈ ವಿಡಿಯೋನ ಎಲ್ಲರಿಗೂ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡ್ತಿರ್ತಾರೋ ಅವ್ರಿಗೆ ಹೆಚ್ಚು ಸರ್ಕ್ಯುಲೇಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 53 ಸಬ್ ಕ್ಲಾಸ್ 3 ಬಗ್ಗೆ ಡಿಸ್ಕಷನ್ ಮಾಡೋಣ. ವಾಟ್ ಈಸ್ ದಿ ಲಿಮಿಟೇಷನ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಬರೀತಾರೆ ಅಲ್ಲಿ. ಈಗ ನೀವು ಏನು ಕಾರ್ಯ ಮಾಡಬೇಕು, ನಿಮ್ಮ ಕಾರ್ಯವನ್ನು ಹೆಂಗೆ ನಿರ್ವಹಿಸಬೇಕು ಅಂತೇಳಿ ಇಲ್ಲಿ ಬರೆದ್ರು. ಆ ನಂತರ ನೀವು ಯಾವ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ ಅಂತೇಳಿ ಅವರು ಬರೀತಾರೆ. ಅದು ಆರ್ಟಿಕಲ್ 53 ಸಬ್ ಕ್ಲಾಸ್ 3. ಅದರೊಳಗೆ 1, 2 ಅಂತೇಳಿ ಹೇಳ್ತವೆ. ಅವನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 53 ಸಬ್ ಕ್ಲಾಸ್ 3 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.